ನೋಡ್ರಿ, ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಮಾಡಬೇಕು ಮಾಡಬಾರ್ದು ಅನ್ನೋದು ಶಾಸಕರು ಮತ್ತು ಇಲ್ಲಿರುವಂಥ ಜಿಲ್ಲಾ ಅಧ್ಯಕ್ಷರುಗಳು ನಿರ್ಧಾರ ಮಾಡ್ತಾರೆ. ಒಂದು ಸಲ ವಿಜೇಂದ್ರ ಅವ್ರನ್ನ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾ ಅವರು ಆಯ್ಕೆ ಮಾಡಿದ್ಮೇಲೆ ಅದನ್ನು ಯಾರು ಪ್ರಶ್ನೆ ಮಾಡಬಾರ್ದು. ಈಗ ನಡ್ಡಾ ಆಯ್ಕೆ ಮಾಡಿರೋದನ್ನು ವಿಜೇಂದ್ರ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಯಾವುದೇ ಕಿಮ್ಮತ್ತು, ಯಾವುದೇ ಗೌರವ ಹೈಕಮಾಂಡ್ ಮೇಲಿಲ್ಲ. ಅದರಿಂದ ನಾನು ಹೇಳೋದಿಷ್ಟೇ, ಯಾರು ಬಂಡಾಯವನ್ನು ಇವತ್ತು ಸಾರ್ತಾವ್ರೆ, ಇದು ವಿಜೇಂದ್ರ ಮೇಲೆ ಬಂಡಾಯ ಅಲ್ಲ, ಇದು ಕೇಂದ್ರದ ವರಿಷ್ಠರ ಮೇಲೆ ಬಂಡಾಯ. ಯಾಕೆಂದರೆ ನೀವು ಮಾಡಿರೋದು ಸರಿಗಿಲ್ಲ ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡೋವಂಥದ್ದು. ಇದು ಸೀರಿಯಸ್. ಇದು ಪಾರ್ಟಿ ನಾನು ಹೇಳೋದು ಏನಂತ ಅಂದರೆ, ಬಿ ಜೆ ಪಿಯ ವರಿಷ್ಠರಿಗೆ ಹೇಳೋದು ಏನಂದರೆ, ನಿಮ್ಮ ಆದೇಶವನ್ನು, ನಿಮ್ಮ ಒಂದು ಅಭಿಪ್ರಾಯವನ್ನು, ನಿಮ್ಮ ಒಂದು ಆದೇಶವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿಜೇಂದ್ರನ ಆಯ್ಕೆಯನ್ನು ಅಂತ ಹೇಳಿದ್ರೆ ಇದು ನಿಮ್ಮ ವಿರುದ್ಧ, ಇದು ವಿಜೇಂದ್ರನ ವಿರುದ್ಧ ಅಲ್ಲ. ಅದರಿಂದ ನಾನು ಕೇಂದ್ರದ ವರಿಷ್ಠರಿಗೆ ಹೇಳೋದು ಏನಂತ ಹೇಳಿದ್ರೆ, ಯಾರು ನಿಮ್ಮ ಆದೇಶವನ್ನು, ನಿಮ್ಮ ಅಧ್ಯಕ್ಷರನ್ನು ಆಯ್ಕೆ ಮಾಡೋದು ವಿಜೇಂದ್ರನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಯಾವನ್ರಿ ಯಾವನ್ಗೂ ಈ ತುಮಕೂರು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಯಡಿಯೂರಪ್ಪನವ್ರನ್ನ ಪ್ರಶ್ನೆ ಮಾಡೋಕ್ಕೆ ಯಾವನಿಗೂ ನೈತಿಕತೆ ಇಲ್ಲ. ಯಾವುದೇ ದೊಡ್ಡ ಲೀಡರ್ ಇರ್ಬೋದು, ಬಡ ಲೀಡರ್ ಇರ್ಬೋದು, ಯಾರು ಕೂಡ ಕರ್ನಾಟಕದಲ್ಲಿರುವಂಥವ್ರು ಯಡಿಯೂರಪ್ಪನವ್ರನ್ನ ನೈತಿಕತೆಯನ್ನು, ರಾಜಕೀಯವನ್ನು ಪ್ರಶ್ನೆ ಮಾಡಿದ್ರೆ ಅದು ನೆಟ್ಟಿಗಿರಲ್ಲ. ಯಾರೇ ಹಬ್ಬ ಸೂಜಿ ಮನೆಯಷ್ಟು ಯಡಿಯೂರಪ್ಪನವ್ರಿಗೆ ಅವಮಾನ ಆದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅನ್ನೋದನ್ನು ಎಚ್ಚರಿಕೆಯನ್ನು, ಈ ಯಾರು ಬಂಡಾಯವನ್ನು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಯಾರೇ ಇರ್ಬೋದ್ರಿ ಕರ್ನಾಟಕದಲ್ಲಿ, ಯಡಿಯೂರಪ್ಪನಿಗಿಂತ ನಾಯಕನೇನ್ರಿ? ಯಾರ್ರೀ ಒಬ್ಬ MLA ಗೆಲ್ಸ್ಕೊಂಬರೋಕ್ಕೆ ತಾಕತ್ತಿರೋದು? ಯತ್ನಾಳ್ ಯಾರೊಬ್ಬರು MLA ಗೆಲ್ಸ್ಕೊಂಬರೋಷ್ಟು ತಾಕತ್ತಿದೆಯೇನ್ರಿ? ಯಾಕ್ರಿ ಮಾತಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ? ಯಾವ ನೈತಿಕತೆ ಇದೆ ರೀ? ಇಟ್ಸ್ ನಾಟ್ ಕರೆಕ್ಟ್. ಅದಕ್ಕೆ ನಾನು ಖಾರವಾಗಿ ಪ್ರತಿಕ್ರಿಯೆ ಮಾಡ್ತಾ ಇದ್ದೇನೆ. ನಾನು ವರಿಷ್ಠರಿಗೂ ವಿನಂತಿ ಮಾಡ್ತೇನೆ, ನಿಮ್ಮ ಆದೇಶವನ್ನು ಪ್ರಶ್ನೆ ಮಾಡುವಂಥ ಎಂಥ ದೊಡ್ಡವನಿದ್ರು ಫಸ್ಟ್ ಅವ್ರನ್ನ ಸ್ಯಾಕ್ ಮಾಡಿರಿ. ನೀವು ಯಾರನ್ನಾರು ಜಿಲ್ಲಾ ರಾಜ್ಯ ಅಧ್ಯಕ್ಷರನ್ನ ಮಾಡಿ. ನಾವು ಪಾರ್ಟಿಗೆ ಬದ್ಧ. ನಾನು BJPಯ ಕಟ್ಟ ಅಭಿಮಾನಿ, ನಾನು BJPಯ ಕಟ್ಟ ಒಬ್ಬ ಕಾರ್ಯಕರ್ತ. ಪಾರ್ಟಿ ಏನು ಹೇಳಿದ್ರು, ನಿರ್ಧಾರ ಮಾಡಿದ್ರು, ಯಾರೇ ಒಬ್ಬ ಕಸ ಗುಡಿಸೋನ್ಗೆ ಅಧ್ಯಕ್ಷ ಮಾಡಿದ್ರು ತಲೆಬಾಗಿ ಒಪ್ಕೊಂಡು ಕೆಲಸ ಮಾಡಿರೋರು ನಾವು. ಪಕ್ಷದ ಪರವಾಗಿರ್ತೀನಿ ನಾನು. ಆದರೆ ಆದಿ ಬೀದಿಯಲ್ಲಿ ಯಡಿಯೂರಪ್ಪನವ್ರನ್ನ ಟೀಕೆ ಮಾಡೋವಂಥ ಗರ್ವ, ಅಹಂಕಾರ ಬರೋದು ಯಾರಿಗೂ ಒಳ್ಳೆಯದಲ್ಲ. ಪಕ್ಷ ಕಟ್ಟಿದವ್ರಿಗೆ ಎಲ್ರಿಗೂ ಈ ಥರ ಅವಮಾನ ಮಾಡಿದ್ರೆ ಪಕ್ಷ ಕಟ್ಟಿದವ್ರಿಗೆ ಏನಾಗಬೇಕು? ಯಾರ ಮುಂದೆ ಬರ್ತಾರೆ ಜವಾಬ್ದಾರಿ ತಗೊಂಡು? ಯಾರು ಇವ್ರ ಹಿಂದೆ ಇದ್ದಾರೆ ಅವ್ರ ಮೇಲೂ ಕ್ರಮ ತಗೋಬೇಕು. ಯತ್ನಾಳಿಂದ ಯಾರೇ ಇದ್ದರೂ ಕೂಡ ಅವ್ರ ಮೇಲೂ ಕ್ರಮ ತಗೋಬೇಕು ಅಂತೇಳಿ ನಾನು ಕೇಂದ್ರ ವರಿಷ್ಠರಿಗೆ ವಿನಂತಿ ಮಾಡ್ತೇನೆ. ಇನ್ನೊಂದು ಕೊನೆಯದಾಗಿ, ನಾನು ಯಡಿಯೂರಪ್ಪನವ್ರ ಜೊತೆ ಯಾರ್ಯಾರು ಅವತ್ತು ಮಂತ್ರಿಗಳಾಗಿದ್ರು, ನಾನು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಡಿಯೂರಪ್ಪನವ್ರ ಜೊತೆ ಅಶೋಕ್ ಇರ್ಬೋದು, ಬೊಮ್ಮಾಯಿ ಸರ್ ಇರ್ಬೋದು, ಇವರೆಲ್ಲರೂ ಯಡಿಯೂರಪ್ಪನ ಗರಡಿಯಲ್ಲಿ ಬೆಳೆದವರು, ಯಡಿಯೂರಪ್ಪನ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಡೆಪ್ಟಿ CM ಆಗಿದ್ದಂಥವ್ರು, ಪಕ್ಷದಿಂದನೂ ಕೂಡ. ಆದರೆ ಯಡಿಯೂರಪ್ಪನವ್ರಿಗೆ ಟೀಕೆ ಮಾಡಿದಾಗ ಯಾರೂ ಕೂಡ ಸುಮ್ಮನೆ ಕೂತ್ಕೋಬಾರ್ದು. ಯಡಿಯೂರಪ್ಪನವ್ರ ಜೊತೆ ಯಾರ್ಯಾರು ಕ್ಯಾಬಿನೆಟ್ ಮಂತ್ರಿಗಳಿದ್ರು, ಯಾರ್ಯಾರು ಅಧಿಕಾರ ಅನುಭವಿಸಿದ್ರು, ಅವರೆಲ್ಲರೂ ಕೂಡ ಮಾತಾಡೋಂಗೆ ಆಗಬೇಕು. ಅಂದರೆ ಯಡಿಯೂರಪ್ಪನವ್ರ ರಕ್ಷಣೆಗೆ ಎಲ್ಲರೂ ಬರಬೇಕು. ನಾನೊಬ್ಬ ಸುರೇಶ್ ಗೌಡ ಅಲ್ಲ, ಯಡಿಯೂರಪ್ಪನವ್ರ ಹತ್ರ ಎಲ್ಲರೂ ಅಧಿಕಾರವನ್ನು ಅನುಭವಿಸ್ತಾರೆ. ಇವತ್ತು ಬಾಯಿ ಮುಚ್ಕೊಂಡು ಕೂತವ್ರೆ. ಅವ್ರಿಗೆ ಅವಮಾನ ಮಾಡುವಂಥ ಕೆಲಸ ಆದಾಗ ಪಕ್ಷದವ್ರು ಎದ್ದು ನಿಂತು ಹೋರಾಟ ಮಾಡಬೇಕು. ನಾನು ಅದಕ್ಕೆ ಆಗ್ರಹ ಮಾಡ್ತೇನೆ, ಎಲ್ಲ ಯಾರ್ಯಾರು ಮಂತ್ರಿಗಳಾಗಿದ್ದರು ಯಡಿಯೂರಪ್ಪನವ್ರ ಸಂದರ್ಭದಲ್ಲಿ ಪಕ್ಷದಿಂದ, ಅವ್ರು ಕ್ಯಾಬಿನೆಟಲ್ಲಿ ಇದ್ದಂಥವ್ರು, ಅವ್ರ ಹತ್ರ ಉಪಕಾರ ಪಡ್ಕೊಂಡಂಥವ್ರು ಕೂಡ ಇದ್ರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದು ಈ ಸೀಸ್ಫೈರನ್ನು ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೇನೆ. ಯಾಕೆ ಅಸಮಾಧಾನ ರೀ? ಈಸ್ ಎ ಯಂಗ್ಸ್ಟರ್, ವಿ ರಿಕ್ವೈರ್ಡ್ ಎ ಯಂಗ್ಸ್ಟರ್. ಯಾರೋ ಮುತ್ಕೊಂಡು ತಂದು ಕುಣಿಸೋಕ್ಕಾಗತ್ತಾ? ಸೀನಿಯರ್ ಇದ್ದರೆ ಹೌದ್ರಿ, ಸೀನಿಯರ್ ಇದ್ದರೆ ಯಾರು ಪ್ರವಾಸ ಮಾಡಿದ್ದಾರೆ? ವಿಜೇಂದ್ರನ್ ಥರ ಯಾರು ರಾಜ್ಯ ಸುತ್ತಿದ್ದಾರೆ? 1 ವರ್ಷದಲ್ಲಿ ಎಷ್ಟು ಕಡೆ ಪ್ರವಾಸ ಮಾಡಿದ್ದಾರೆ? ಯಾರು ಪ್ರವಾಸ ಮಾಡಿದ್ರೆ ಎಲ್ಲರೂ ಅಧ್ಯಕ್ಷರಾಗಬೇಕು ಅಂದರೆ ಹೇಗೆ ಸಾಧ್ಯ? ವಿಜೇಂದ್ರ 1 ಇಯರಲ್ಲಿ ಎಷ್ಟು ಪ್ರವಾಸ ಮಾಡಿದ್ದಾರೆ, ಎಷ್ಟು ಹೋರಾಟ ಮಾಡಿದ್ದಾರೆ? ಮೂಡಾ ವಿರುದ್ಧ CM ವಿರುದ್ಧನೇ ತೊಡೆ ತಟ್ಟು ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ. ಯಾಕೆ ಅವ್ರನ್ನ ಇಳಿಸ್ಬೇಕು? ಯಾಕೆ ಇಳಿಸ್ಬೇಕು? ನಾನು ಸಂಪೂರ್ಣ ಪಾರ್ಟಿಯವರು ಯಾರನ್ನಾರು ಮಾಡಲಿ, ವಿಜೇಂದ್ರನಾರು ಮಾಡಲಿ, ಯತ್ನಾಳ್ನಾರು ಮಾಡಿದ್ರು ನಾವು ಒಪ್ಕೊಳ್ತೀನಿ. ಆದರೆ ವಿಜೇಂದ್ರನ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಬಗ್ಗೆ ಆದಿ ಬೀದಿಲಿ ಮಾತಾಡೋದನ್ನ ನಾವು ಖಂಡಿಸ್ತೇವೆ.